ನೀವು ನೋಡ್ತಿದ್ದ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಮ್ಯಾಚ್ ನಂಬರ್ 6ಗೆ ಸ್ವಾಗತ. ಬಿಟ್ವೀನ್ RCB ಆ್ಯಂಡ್ ಡೆಲ್ಲಿ. ಲಾಸ್ಟ್ ಮ್ಯಾಚ್ ಇನ್ನೇನು ಕೊನೆ ತನಕ ಬಂದು ಸೋತೋಗಿದ್ವಿ. ಈ ಸಲ ಮಿಸ್ ಮಾಡೋ ಮಾತೇ ಇಲ್ಲ, ವಿನ್ ಆಗಬೇಕು. ಲೆಟ್ಸ್ ಇಸ್ ದ ಕಾಲ್. ವಿರಾಟ್ ಕೊಹ್ಲಿ ಬ್ಯಾಕ್ ಆ್ಯಸ್ ಅ ಕ್ಯಾಪ್ಟನ್. ಓಹೋ ಹೊಡ್ಸ್ಕೊಳಂಗಿದೆ ಈ ಮ್ಯಾಚು. ಸೊ ಇದು ನಮ್ಮ ಪ್ಲೇಯಿಂಗ್ 11 ನೋಡ್ಬೋದು. ಕೆಲವು ಚೇಂಜಸ್. ಪ್ರಸಿದ್ಧ ಕೃಷ್ಣ ಅವರಿಗೆ ಇಂಜುರಿ ಆಗಿದೆ, ಹಾಗೂ ಈ ಸಲ ನಾವು ಟೀಮ್ ಸೌತಿ ಅವ್ರನ್ನ ಹೊರಗೆ ಕೂರಿಸಿದ್ದೀವಿ, ಇಂಜುರಿ ಸ್ವಲ್ಪ ಅವಾಯ್ಡ್ ಆಗಲಿ ಅಂತ. ಆ್ಯಂಡ್ ಈ ಸಲ 100+ ಸ್ಕೋರ್ ಬೇಕು. ದೇವದತ್ ಆ್ಯಂಡ್ ಟ್ರಾವಿಸ್ ಹೆಡ್. ಆಂಡ್ರಿಕ್ ನಾರ್ಕಿಯಾ. Here we go, first ball. ಗುರು ಇವ್ರದೆಲ್ಲ ಕಷ್ಟ ಹೊಡಿಯೋಕ್ಕೆ. ಫಾಸ್ಟು ಕಣ್ಣು ತೆಗಿಯೋರಷ್ಟರಲ್ಲಿ ಮಾಯ ಆಗಿಬಿಡುತ್ತೆ ಬಾಲು. ಈ ಸಲ ಸ್ವಲ್ಪ ಬೌನ್ಸ್ ಬಂತು, ಜಸ್ಟ್ ಅ ಸಿಂಗಲ್. ನಮ್ಮ ಲೀಡಿಂಗ್ ರನ್ ಸ್ಕೋರರ್ ಟ್ರಾವಿಸ್ ಹೆಡ್. ದ್ಯಾಟ್ಸ್ ಎ ಕ್ವಿಕ್ ಸಿಂಗಲ್. ಇವ್ರದ್ದು ಫಾಸ್ಟ್ ಬೌಲಿಂಗ್ ಟೈಮಿಂಗ್ ಲೇಟನೇ ಆಗ್ತಾಯಿದೆ. ಓಹೋ, ವಾಟ್ ಅ ಡೆಲಿವರಿ ದಿಸ್ ಈಸ್. ಜಸ್ಟ್ ಆಫ್ ಸೈಡ್ ಸ್ಟಂಪಿಂದ ಮಿಸ್ ಆಗಿದೆ. ಕೇವಲ 3 ರನ್ಸ್ ಈ ಓವರಲ್ಲಿ. ಆ್ಯಂಡ್ 3 for no loss after 1 over. Brilliant over. ಸಂದೀಪ್ ಶರ್ಮಾ. ಯಾವುದೋ ಇದು ಬ್ಯಾಕ್ ಫುಟ್ಟಲ್ಲಿ ಯಾವಾಗೆಲ್ಲ ಟ್ರೈ ಮಾಡ್ತೀನಿ, ಅದನ್ನು ಏನಾದರೂ ಒಂದು ಲೀವ್ ಆಗ್ತಾನೆ ಇದೆಯಲ್ಲ, ಇದು ಬೇಡ, ಇದು ಸ್ಟ್ರೋಕ್ ಸಾಕು. ಓಹ್, ಗ್ಯಾಪಲ್ಲಿ ಹೋಗೋಕ್ಕಾಗಿಲ್ಲ. ಒಳ್ಳೆ ಫೀಲ್ಡಿಂಗ್ ಎಫರ್ಟ್. ಏನು ಗುರು ಇದು, ಬ್ಯಾಕ್ ಫುಟ್ ವರ್ಕ್ ಆಗ್ತಿಲ್ಲ, ಏನಾಗಿದೆ ಇಲ್ಲಿ? ರಿಸ್ಕ್ ತೊಗೊಳ್ಳೋದ, ಏನು ಮಾಡೋದು? 2 ಓವರ್ ಆಗ್ತಾ ಒಂದು ರನ್ಸೇ ಬರ್ತಿಲ್ಲ. ಈಗ ದೇವದತ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದು ಒಳ್ಳೆಯದು. ಓಹ್, ಸ್ಟ್ರೈಟ್ ಟು ದ ಫೀಲ್ಡರ್. ಟ್ರಾವಿಸ್ ಹೆಡ್ ಹ್ಯಾಸ್ ಟು ಡಿಪಾರ್ಟ್. Will Jacks is a new man. ಎತ್ತಿ ಬಾರಿಸೋಣ ಈಗ. ಅದು ಶಾರ್ಟ್ ದೇವದತ್ ಅವರಿಂದ ಬಂತು, ಬಿಗ್ 6. ಈ ಥರ ರಿಸ್ಕ್ ತಗೊಳ್ಳೇಬೇಕು, ಇಲ್ಲ ಅಂದರೆ ರನ್ಸ್ಗಳು ಬರೋಲ್ಲ. ಮೊದಲನೇ 6 ಈ ಮ್ಯಾಚಿನಲ್ಲಿ.
ಓಹ್ ರೀಡ್ ಮಾಡಲಿಲ್ಲ ಡೆಲಿವರಿನ. ದ್ಯಾಟ್ಸ್ ಅ ವಿಕೆಟ್. ಇಟ್ಸ್ 14 for 2. King Kohli is the new man. Straight down the ground ಹೊಡೆದಿದ್ದಾರೆ. That's gone for boundary. ಬರ್ತಿದ್ದಾಗೇನೆ 4. ಈ ಕಡೆ ಖಾಲಿದೆ, ಎತ್ತೋಣ ಈ ಕಡೆ. ಎತ್ತದೆ 6 ಹೋಗಿದೆಯಾ? 1 ಬೌನ್ಸ್ ಓವರ್ ದ ರೋಪ್. ಎಕ್ಸ್ಪೆನ್ಸಿವ್ ಓವರ್ ಹಾಗೂ ವಿಕೆಟ್ ಕೂಡ ತಂದು ಸಿಕ್ಕಿದೆ ಆ ಓವರಲ್ಲಿ. ಬ್ಯಾಕ್ ಫುಟಲ್ಲಿ ಎತ್ತಬೋದಿತ್ತಾ? ಬೇಡ. 22 for 2 after 3 overs. Tarbresh Shamsi to Will Jacks. ಇವರ ಆಕ್ಷನ್ ಕೂಡ ಸಿಮಿಲರ್ ಇದೆ. That's a flipper. ಇದೆಂತ ಪ್ರಿಸೆಟ್ ಮಾರೆ, ಎತ್ತುತ್ತಾ ಇದ್ದಾರೆ. Oh, what a placement. That's gone for boundary. ಕಷ್ಟ ಕಾಲದಲ್ಲಿ ಕಿಂಗ್ ಅವರು ಸೇವಿಯರ್ ಆಗೋದು ನಮಗೆ. ಲಾಸ್ಟ್ ಮ್ಯಾಚಲ್ಲಿ ರೆಸ್ಟ್ ಕೊಟ್ಟಿದ್ವಿ, ಮ್ಯಾಚ್ ಹೋಗಿತ್ತು. ಈ ಮ್ಯಾಚ್ ಕಮ್ಬ್ಯಾಕ್ ಮಾಡಿದ್ದಾರೆ. 30 for 2 after 4 overs. ಒಂದು 10 run shot ಇದೀವಿ ಗುರು. ಅಕ್ಷರ್ ಪಟೇಲ್ into the attack once again. ಈ ಸಲ ಅದು ವರ್ಕ್ ಆಗಲಿಲ್ಲ ಪ್ಲ್ಯಾನ್. ಸ್ಟ್ರೈಟ್ ಟು ದ ಫೀಲ್ಡರ್. Big man Virat Kohli has to depart. ರಾಹುಲ್ ಟೇವಾಟಿಯಾ ಅವ್ರನ್ನ ತರೋಣ. ಆ್ಯಸ್ ಎ ರಿಪ್ಲೇಸ್ಮೆಂಟ್ ಫಾರ್ ಶಿವಮ್ ದುಬೆ ಬಂದಿದ್ದಾರೆ. ಓಕೆ, ಹಿಂದೆ ಏನೋ ಟ್ರೈ ಮಾಡೋದ. ಗುಡ್ ಓವರ್ ಕೇವಲ 2 ರನ್ನು. ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಕ್ಸರ್. ಫಸ್ಟ್ ಓವರ್ 40 ನೋಡ್ಸ್ಕೊಂಡಿದ್ರು. ಲಾಸ್ಟ್ ಬಾಲ್ ದೂಸರ ಆಗ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್
32-3 ಆಫ್ಟರ್ 5. ಈಗ ಇಷ್ಟು ಶಾರ್ಟ್ಸ್ ಬರಲೇಬೇಕು. 30 ಬಾಲ್ ಇರೋದು ಉಳಿದಿರೋದು. ಫೀಲ್ಡ್ ಬಿಟ್ಕೊಡೋಂಗೆ ಇಲ್ಲಲ್ಲ ಇವರು. ಅದು ಶಾರ್ಟ್ ಬೇಕಾಗಿದ್ದು. ಫಾರ್ 6. ಈಗ ಈ ಕಡೆ ಖಾಲಿ ಇದೆ. ಸೊ ಒಂದು ಬಾಲ್ ಲೂಸ್ ಬಾಲ್ ಕೊಟ್ಟರೆ ಮತ್ತೆ ಅದೇ ಆಗ್ತಾರೆ. ದ್ಯಾಟ್ಸ್ ಅ 6. ನಥಿಂಗ್ ಸ್ಟಾಪಿಂಗ್ ದ್ಯಾಟ್ ಒನ್. ಬ್ಯಾಕ್ ಟು ಬ್ಯಾಕ್ 6 ಬಂದಿದೆ. ಲೆಗ್ ಸೈಡ್ ಮತ್ತೆ ಖಾಲಿ ಇದ್ದಾರೆ ಗುರು. ಏನು ಈ ಥರ ಫೀಲ್ಡ್ ಕೊಡ್ತಾ ಇದ್ದಾರೆ. ಓಹ್, ಬ್ಯಾಕ್ ಫುಟರ್ ಆಡೋಣ ಅಂದರೆ ಏನು ಇದು ವರ್ಕೇ ಆಗ್ತಿಲ್ಲಲ್ಲ. ಸಿಕ್ಸ್ ಮೋರ್. 50 comes up. Will Jacks is on fire tonight. ಈ ಕಡೆ ಬರ್ಸೋಣ. ಫೀಲ್ಡಲ್ಲಿ ಫುಲ್ ಆಟ ಆಡ್ತಾ ಇದ್ದೀವಿ. ಕರೆಕ್ಟು ಮಂಗನ್ ಮಾಡಿಬಿಟ್ಟಿದ್ದಾರೆ. ಬಟ್ 50 ರನ್ಸ್ ಬಂದಿದೆ ಆಫ್ಟರ್ 6 overs. 4 ಓವರ್ಸಿಗೆ ಮತ್ತೊಂದು 50 ಬರುತ್ತಾ ನೋಡಬೇಕು. ಡಿವಾಲ್ಡ್ ಬ್ರೇವಿಸ್ ಬೇಬಿ ಎಬಿಡಿ ಸ್ಟ್ರೈಟ್. ಓ, ವಾಟ್ ಅ ಸೇವ್. ಏನು ಗುರು, ಒಳ್ಳೊಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಇವ್ರದ್ದು ಮತ್ತು RRದು. ಲಕ್ಕಿಲಿ ಫೀಲ್ಡ್ರ್ ಇರಲಿಲ್ಲ ಅಲ್ಲಿ. ಈಗ ಡೇಂಜರ್ ಮ್ಯಾನ್ ವಿಲ್ ಜಾಕ್ಸ್ ಗೂಗ್ಲಿ ಆಗ್ತಾ ಇದ್ದಾರೆ. in the gap. (24 of 10). ಅದು ಕೈಗೆ ಸಿಗಲ್ಲ. (90 6). (865 for 3). 7 overs ಆದಮೇಲೆ ಆರ್ ಗೋಯಲ್ ಮತ್ತೊಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್. ಈ ಸಲ ಬಿಡೋ ಮಾತೆಯಲ್ಲಿ ಎತ್ತದೆ. Six. Yes, it is. It's 4. 50 ಮಾಡೋ ಬರದಲ್ಲಿದ್ದಾರೆ ವಿಲ್ ಜಾಕ್ಸ್ ಅವರು.
4 more. ಟಿಪ್ಸ್ ಕೊಡ್ತಾ ಇದ್ದಾರೆ ರಿಷಬ್ ಪಂತ್ ಅವರು. ಈ ಸಲ ಈ ಕಡೆ ಕಾಲಿದ್ದಾರೆ. ಏನು ಗುರು ಈ ಥರ ಲೂಸ್ ಫೀಲ್ಡಿಂಗ್ ಮಾಡ್ತಾ ಇದ್ದಾರಲ್ಲ ಇವರು. ದ್ಯಾಟ್ಸ್ ಔಟ್ ಆಫ್ ಇಯರ್. ಇಲ್ಲ, 1 ಬೌನ್ಸ್. Six 19 runs off that over. Would you believe this? Oh, but ಈ ಸಲ straight to the fielder. Entertaining innings comes to an end. ಸೆಲ್ಫಿಶ್ ಆಗಿ ಆಡಲಿಲ್ಲ ಅವರು, ಟೀಮಿಗೆ ಆಡಿದ್ದಾರೆ. ವಿಲ್ ಜಾಕ್ಸ್ ಅವರು ಸೆಲ್ಫಿಶ್ ಆಗಿ 2 runs ತಗೊಂಡು ಸೇಫ್ ಆಗಲಿಲ್ಲ. ಬಟ್ ಗುಡ್ ಕಾಂಟ್ರಿಬ್ಯೂಷನ್. ಟೇವಟಿಯಾ ಆನ್ ಸ್ಟ್ರೈಕ್. ಹಿಂದೆ ತಣ ಒಂದು ಡಿಫ್ರೆಂಟ್ ಟ್ರೈ ಮಾಡ್ತಾ ಇದ್ದೀವಿ. ಏನು ಗುರು, ಮಾವಿಯವರು ಇಷ್ಟು ಒಳ್ಳೆ ಬೌಲಿಂಗ್ ಹೋಗ್ತಾ ಇದ್ದಾರೆ. ಲಾಸ್ಟ್ ಬಾಲ್. ಒಂದು ಸ್ಟೆಪ್ ಮುಂದೆ ಬರಬೇಕಿತ್ತು. ಬಟ್ ವಾಟ್ ಎನ್ ಓವರ್, ಕೇವಲ 2 ರನ್ನು. ನಾರ್ಕಿಯಾ ಬ್ಯಾಕ್ ಒನ್ಸ್ ಅಗೇನ್. ಈ ಓವರಲ್ಲಿ ಜಾಸ್ತಿ ರನ್ಸ್ ತೊಗೊಳ್ಬೇಕು. ವಿಕೆಟ್ಗಳ ಟೆನ್ಷನ್ ಬೇಡ. 2 ರನ್ ಅಂತ ಹೋಗಿದೆ. ದೇ ಆರ್ ಕಮಿಂಗ್ ಬ್ಯಾಕ್ ಫಾರ್ 2. ದ್ಯಾಟ್ಸ್ ಗಾನ್. DK has to depart. Unfortunate run out. ರಿಂಕು ಅವ್ರದೇ ಜಾಸ್ತಿ ಇದೆಯಲ್ಲ ಗುರು, ಸ್ಯಾಮ್ ಕರನ್ಗಿಂತ. ಪ್ರತಿ ಬಾಲ್ ಕೂಡ ಲಾಫ್ಟು. ರಿಂಕು ಏನಾದ್ರು ಮ್ಯಾಜಿಕ್ ಮಾಡ್ಬೋದಾ? 4 ಬಾಲ್ಸ್ ಉಳಿದಿದೆ. ಕ್ವಿಕ್ ಡಬಲ್ ಬಂದಿದ್ದಾರೆ. ಹೊಡಿಯೋದು ಕಷ್ಟ ಗುರು ನಾರ್ಕಿ ಅವ್ರ ಬೌಲಿಂಗಿಗೆ. ಇದೆಯಲ್ಲಿ ಗುರು. ಫಸ್ಟ್ ಬಾನ್ಸ್ ವಾರ್ನಿಂಗ್. ಲಾಸ್ಟ್ ಬಾಲ್.
ಫೀಲ್ಡಿಂಗ್ ಅಂತೂ ಒಳ್ಳೆ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ 2 runs ಟು ಫಿನಿಶ್. 94 ಟಾರ್ಗೆಟ್. ಆ್ಯಂಡ್ರಿಚ್ ನಾರ್ಕೆ ಅವರ ಬೌಲಿಂಗ್ ಹೊಡೆಯೋ ಸುಲಭ. ಆ್ಯಂಡ್ ಇಟ್ ಡಾಮಿನೇಟೆಡ್ ಬೈ ಒನ್ ಮ್ಯಾನ್, ವಿಲ್ ಜಾಕ್ಸ್. ಅವ್ರು ಆಡದೇ ಇದ್ದಿದ್ರೆ ಇಷ್ಟು ಸ್ಕೋರ್ ಕೂಡ ಆಗ್ತಿರ್ಲಿಲ್ಲ. ಸಮ್ಹೌ ಚೇಸ್ ಮಾಡಬೇಕು, ಡಿಫೆಂಡ್ ಮಾಡಬೇಕು. ಬನ್ನಿ ಡಿಫೆಂಡ್ ಮಾಡೋಣ. ಫಸ್ಟ್ ರಾಹುಲ್ ಟೇವಟಿ ಅವರಿಂದ ಶುರು ಮಾಡೋಣ. ನಮ್ಮ ಟಾಪ್ ಬೌಲರ್ ಪ್ರಸಿದ್ಧ ಕೃಷ್ಣ ಅವ್ರು ಕೂಡ ಇಲ್ಲ. ಟೀಮ್ ಸೌತ್ ಅವರಿಗೆ ಕೂಡ ರೆಸ್ಟ್ ಕೊಟ್ಟಿದ್ದೀವಿ. ಸೊ ಚಾಲೆಂಜ್ ಇರುತ್ತೆ ಈಗ ಡಿಫೆಂಡ್ ಮಾಡೋಕ್ಕೆ ಸ್ಕೋರ್ನ. ರಾಹುಲ್ ಟೇವಟಿಯಾ ವಿತ್ ದ ನ್ಯೂ ಬಾಲ್. Required 109. ಜಸ್ಟ್ ಸಿಂಗಲ್ಗಳಲ್ಲೇ ಕೆಲಸ ಮುಗಿಸ್ತಾ ಇದ್ದಾರೆ. ಲಾಸ್ಟ್ ಬಾಲ್ ರನ್ನ ಬಾಲ್ ಬಂದಿದೆ. ಓವರ್. ಇದು ಕೂಡ ಸಿಂಗಲ್ ಬರುತ್ತಾ ಇಲ್ಲ, ಬೌಂಡ್ರಿ ಇಲ್ಲ, ಇಟ್ಸ್ ಅ ಡಾಟ್. 5 ಫಾರ್ ನೋ ಲಾಸ್ ಆಫ್ಟರ್ 1. ಹರ್ಷಲ್ ಪಟೇಲ್ ನಮ್ಮ ಟಾಪ್ ಬೌಲರ್ ಪ್ರಸಿದ್ಧ ಕೃಷ್ಣ ಅವರ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಪ್ರಸಿದ್ಧ ಕೃಷ್ಣ ಅವರ ಇಕಾನಮಿ ಕೂಡ ಚೆನ್ನಾಗಿದೆ, ಪ್ಲಸ್ ವಿಕೆಟ್ ಕೂಡ ಟಾಪ್ ವಿಕೆಟ್ ಸ್ಕೋರರ್ ಆಗಿದ್ದಾರೆ. ಬಟ್ ಇಲ್ಲಿ ಬರ್ತಿದ್ದಾಗನೇ ಅಟ್ಯಾಕ್ ಮಾಡ್ತಿದ್ದಾರೆ. RCB ಬೌಲಿಂಗ್ ಹಣೆ ಬರ ಗೇಮಲ್ಲಿ ಕೂಡ ಸೇಮ. ಈ ಥರ ಕ್ವಿಕ್ ಫೀಲ್ಡಿಂಗ್ಗಳು ಬೇಕು. ಓಹ್, ಬ್ರಿಲಿಯಂಟ್ ಸೇವ್. ಖಂಡಿತ 6 ರನ್ ಉಳಿಸಿದ್ದಾರೆ. ಸೊ ಈ ಮ್ಯಾಚಲ್ಲಂತೂ ಫೀಲ್ಡಿಂಗ್ ಅದ್ಭುತ ಪ್ರದರ್ಶನ ಬರ್ತಾ ಇದೆ ಎರಡೂ ಟೀಮ್ ಕಡೆಯಿಂದ. ಬಟ್ ಇದು ಯಾರು ಕೂಡ ತಡೆಯೋಕ್ಕಾಗಲ್ಲ. ದ್ಯಾಟ್ಸ್ ಗನ್ ಫಾರ್ 6. ಆಗಿದ್ದಾರೆ. ಮೊದಲನೇ ಓವರ್ ಎಕ್ಸ್ಪೆನ್ಸಿವ್. 14 ರನ್ಸ್ನ ಕನ್ಸೀಡ್ ಮಾಡಿದ್ದಾರೆ. ಆ್ಯಂಡ್ ಮತ್ತೊಮ್ಮೆ 4. $23. Tewatia back in attack once again. Jason Breuer ತೆಗಿಬೇಕು, ಮ್ಯಾನ್ ಇನ್ ಫಾರ್ಮ್.
ಜೇಸನ್ ರಾಯ್ನ ಯಾರು ತೆಗಿತಾರೆ? ವಿಲ್ ಇಟ್ ಬಿ ರಾಹುಲ್ ಟೆವಾಟಿಯಾ, ಚಹಲ್, ಸ್ಯಾಮ್ ಕರನ್ ಆರ್ ಜೇಸನ್ ಹೋಲ್ಡರ್? ಸ್ಪಿನ್ನರ್ಗಳಿಗೆ ರನ್ ಲೀಕ್ ಆಗ್ತಿಲ್ಲ. ಸೊ ನೆಕ್ಸ್ಟ್ ಓವರ್ ಕೂಡ ಬ್ರಿಲಿಯಂಟ್. ಕಾಮಿಕಲ್ ಆಗಿ ಮೂಡ್ ಬರ್ತಾ ಇದ್ದಾರೆ ಟೆವಾಟಿಯಾ ಅವರು. ಲಾಸ್ಟ್ ಬಾಲ್. $27 for no loss after 3. ನಮ್ಮ ಮೆಜಿಷಿಯನ್ ಚಹಲ್ into the attack. ವಿಕೆಟ್ಸ್ಗಳ ಹುಡುಕಾಟದಲ್ಲಿ RCB ಗ್ಯಾಪಲ್ಲಿ ಹೋಗಿದೆಯಾ? ಎಸ್ ಇಟ್ ಈಸ್. ಫ್ಲಿಪ್ಪರ್ ವರ್ಕೌಟ್ ಆಗಿಲ್ಲ ಇಲ್ಲಿ. ಸೇವ್ ಆಗಿದೆ ಅಲ್ಲಿ, ಒಳ್ಳೆ ಸೇವ್. ಆ್ಯಂಡ್ ಕೇವಲ 2 ರನ್ಸ್ ಬಂದಿದೆ. RC20 ಟ್ರಿಕ್ ಇಲ್ಲಿ ವರ್ಕೇ ಆಗ್ತಿಲ್ಲ ಗುರು. ಡ್ರಿಫ್ಟರಿಗೆ ವಿಕೆಟ್ ಸಿಗೋದು RC20ಲಿ, ಬಟ್ ಇಲ್ಲಿ ಯಾವ ವಿಕೆಟ್ ಕೂಡ ಸಿಗ್ತಿಲ್ಲ. 12 runs ಆಫ್ ದಿಸ್ ಓವರ್ ಸೋ ಫಾರ್. $40 for no loss. ಈಗ ಇಟ್ಸ್ ಅಪ್ ಟು ಅವರ್ pace bowling department to continue. ಜೇಸನ್ ರಾಯ್ ಅವರನ್ನು ತೆಗಿಬೇಕಲ್ಲ ಹೇಗಾರು ಮಾಡಿ. ಅವರ ಕಂಟ್ರಿ ಮ್ಯಾನ್ ಸ್ಯಾಮ್ ಕರನ್ ಅವ್ರನ್ನೇ ಕರೆಸಿದ್ದೀವಿ, ಏನಾರು ತೆಗಿತಾರೆ ಇಲ್ಲಿ. ರಿವರ್ಸ್ ಬಾರ್ಸೋ ಸಾಧ್ಯತೆ ಇದೆ, ಇದು ಏನು ಮಾಡ್ತಾರೆ.
ಬೂರಾ ಹೊಡೆದಿದೆ ಈಗ ಫೈನಲಿ. ಸ್ಯಾಮ್ ಕರನ್ ಗೆಟ್ಸ್ ಅ ವಿಕೆಟ್, ಬಟ್ ನಮಗೆ ಜೇಸನ್ ರಾಯ್ ಅವರ ವಿಕೆಟ್ ಬೇಕಾಗಿದ್ದು. ಪರವಾಗಿಲ್ಲ, ಕ್ಯಾಪ್ಟನ್ ರಿಷಬ್ ಪಂತ್ ಅವ್ರು ಬರ್ತಾ ಇದ್ದಾರೆ. ಕೇವಲ 4 runs, ಗುಡ್ ಓವರ್, 1 bounce ಓವರ್ ದ ರೋಪ್. $49 ಆಫ್ಟರ್ 5. ರನ್ ರೇಟ್ ಮ್ಯಾಚ್ ಮಾಡ್ತಾ ಇದ್ದಾರೆ. ಡೇಂಜರಸ್ ಇದು, ಈ ಥರ ಇದ್ದರೆ. ಚಹಲ್ ಬೈ ವಿಕೆಟ್ ತಂದ್ಕೊಡಿ. ಸುಮಾರು ಟೈಮ್ ಇತ್ತು, ಸ್ಲೋ ಬಾಲ್ 1 ವರ್ಕೌಟ್ ಆಗಿಲ್ಲ ಇಲ್ಲಿ. ಸಮಹೌ ಕಂಟ್ರೋಲ್ ಮಾಡಿಬಿಟ್ರು. ಪಂತ್ ಅವ್ರು ಬರ್ತಿದ್ದಾಗೇನೆ 4 ಫಸ್ಟ್ ಬಾಲ್. ಜೇಸನ್ ರಾಯ್ 42. ಬೌಂಡ್ರಿ ಹತ್ರ ಅಮೇಝಿಂಗ್ ಸೇವ್, ದ್ಯಾಟ್ಸ್ 2 run. ಐವತ್ತು ಬರುವಂಥ ಎಲ್ಲ ಸಾಧ್ಯತೆ ಕೂಡ ಕಾಣ್ತಾ ಇದೆ ಇಲ್ಲಿ. ನಾಟ್ ಅ ಗುಡ್ ಸೈನ್. $58 for 1. ಈಗ ಚಾಲೆಂಜ್ ಇರೋದು ಲಾಸ್ಟ್ 3 overs ಜೇಸನ್ ಹೋಲ್ಡರ್ ಮತ್ತು ಸ್ಯಾಮ್ ಕರನ್ನಿಗೆ ರಿಸರ್ವ್ ಆಗಿದೆ. ಈ 1 ಓವರ್ನ ಹೆವಿ ರಿಸ್ಕ್ ತಗೊಂಡು ಟ್ರಾವಿಸ್ ಹೆಡ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಇದು ಪ್ಲ್ಯಾನ್ ಫ್ಲಾಪ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಓ ಶಿಟ್, ವೈಡ್ ಆಗೋ ಸಾಧ್ಯತೆ ಇದೆ ಇದು. ಹೆಡ್ ವರ್ಸಸ್ ರಾಯ್. ಎಡ್ಜು. ಹಿಟ್ಟಿಂಗ್ ಆರ್ಕಲ್ಲಿ ಕೊಡ್ತಿಲ್ಲ ಈ ಸಲ. ಏನೋ ಈ ಕಡೆ ಬಂದುಬಿಟ್ಟಿದ್ದಾರೆ. ಏನಾರು ಮ್ಯಾಜಿಕ್ ಮಾಡ್ತಾರಾ? $32 from 21. ಟಾಪ್ ಸ್ಪಿನ್ ಹಾಕೊಂಡು ಒಳ್ಳೆ ಆಗಿ ಹೋಗಿದೆ ಓವರು. ಓಯ್ಯೋ ಶಿಟ್, ಚೋಕ್ ಆಯ್ತಲ್ಲ ಇದು. 50 ಆಯಿತು ಜೇಸನ್ ರಾಯ್ ಅವ್ರಿಗೆ.
ಬೇಗ 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 ಬೇಗ. $69 for 1 after 7 overs. Wicket, 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 wicket. Come on, come on, wicket. ಏನು ಗುರು ಡಿಫೆನ್ಸ್ ಮಾಡ್ತಾರೆ. ಲೆಗ್ ಕಟರ್ ಹಾಕೋಣ ಈಗ. ಫೀಲ್ಡರ್ ಎಸ್ ಕಮಾನ್. ಗ್ಯಾಪಲ್ಲಿ ಹೋಗೈತೆ. ಲೆಗ್ ಸೈಡ್ ಸ್ಟ್ರಾಂಗ್ ಇರೋ ಫೀಲ್ಡಿಂಗು ಯಾವುದು ಸಿಗ್ತಿಲ್ಲ ಅಲ್ಲ. ಡಿಫೆಂಡ್ 1 ಡಿಫೆಂಡ್ 2 ಎಸ್. ಗುರು ಎಲ್ಲಿ ಏನಾಯ್ತು? ಫೀಲ್ಡಿಂಗ್ ಸೆಟಪ್ ವರ್ಕ್ ಆಗ್ತಿಲ್ಲ. ಫೈನಲಿ ಅಟ್ಯಾಕಿಂಗ್ 1ಗೆ ಹೋದೆ. $17 needed from 12. ಸೊ ಈ ಓವರಲ್ಲಿ ಮ್ಯಾಚ್ ಹಣೆ ಬರೋ ಗೊತ್ತಾಗುತ್ತೆ. ಸ್ಯಾಮ್ ಕರನ್ ಅವರ ಕೈಯಲ್ಲಿದೆ ಮ್ಯಾಚ್. Jason Roy on strike. Yorker, come on. Yorker ಹಿಂಗೆ ಬರಲಿ. Oh, in the air. Yes, fielder makes a no mistake. ಸ್ಯಾಮ್ ಕರನ್ ಅವರು ಬ್ರಿಲಿಯಂಟಾಗಿ ಗೇಮ್ ಚೇಂಜರ್ ಆಗಿದ್ದಾರೆ ಈ ಮ್ಯಾಚಲ್ಲಿ. ಬಟ್ ಗೇಮ್ ಇನ್ನೂ ಮುಗ್ದಿಲ್ಲ. ಡೇಂಜರಸ್ ಮ್ಯಾನ್ ಜೇಸನ್ ರಾಯ್ ಅವರು ಹೋಗಿದ್ದಾರೆ. ಸ್ಟಿಲ್ ಗೇಮ್ ಇಸ್ ನಾಟ್ ಓವರ್ ಯೆಟ್. ಡೆವಾಲ್ಡ್ ಬ್ರೇವಿಸ್ ಅವರು ಬರ್ತಾ ಇದ್ದಾರೆ, ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಈ ನೀಡ್ ಅ ವಿಕೆಟ್ ಹಿಯರ್. ಇವರು ಕೇವಲ 2 ರನ್ ಬಂದೈತೆ. ವಿಕೆಟ್ ಕಮ್ ಆನ್. ಒನ್ ಮೋರ್. ಫೈನಲಿ ಪಂತ್ ಆನ್ ಸ್ಟ್ರೈಕ್. ಬುಡ ಹೊಡಿಬೇಕಲ್ಲ, ಗ್ಯಾಪೇ ಬಿಡ್ತಿಲ್ಲ ಹೊಡಿಯೋಕ್ಕೆ. ಲಾಸ್ಟ್ ಬಾಲ್.
ಗೇಮ್ ಸೆಟ್ ಮ್ಯಾಚ್ ಇದು. ಏಯ್ಟ್ ರನ್ಸ್ ನೀಡೆಡ್ ಫ್ರಮ್ 6. ಡಿಫೆಂಡ್ ಮಾಡಬೇಕು ಗುರು. Oh no, that's gone for boundary. Four need of 5 attacking mode ಇಡೋಣ ಅಷ್ಟೇ. Three needed of 4. ಆದರೂ 3 ನೀಡ್ ಆಫ್ 3 ಈಗ. ಅವ್ರು 2 ಬಾಲ್, ಇನ್ನು 3 ಬಾಲ್ ಡಾಟ್ ಮಾಡಿ, ಅಲ್ಲ 2 ಬಾಲ್ ಡಾಟ್ ಮಾಡಿ ಲಾಸ್ಟ್ ಬಾಲ್ 4 ಹೊಡಿಬೋದು ಅಂಥ ಪವರ್ ಕೂಡ ಇದೆ ಅವರಿಗೆ. ನಮ್ಮ ಕೈಲಿಲ್ಲ ಏನು ಮ್ಯಾಚ್ ಈಗ. ಜಸ್ಟ್ ಅ ಸಿಂಗಲ್. ಸೂಪರ್ ಓವರ್ ಆದರೂ ಆಗಲಿ ಗುರು. ಒಂದು ವಿಕೆಟ್, ಕಮಾನ್, ಒಂದೇ ಒಂದು ವಿಕೆಟ್ ಬೇಕು. ಅಯ್ಯೋ ಶಿಟ್. ಸ್ಕೋರ್ಸ್ ಆರ್ ಲೆವೆಲ್. 1 ರನ್ 1 ಬಾಲ್, 1 ವಿಕೆಟ್ ಬೇಕು. ಡಿಫೆನ್ಸ್ ಮಾಡಿ ಬ್ರೋ ಪಂತ್. ಡಿಫೆನ್ಸ್ ಗಾನ್. ಬ್ಯಾಕ್ ಟು ಬ್ಯಾಕ್ 2ನೇ ಲಾಸ್. ನಮ್ಮ ಮೇಯ್ನ್ ಇಬ್ಬರು ಬೌಲರ್ ಇರಲಿಲ್ಲ, ಸೌತಿ ಮತ್ತು ಪ್ರಸಿದ್ಧ ಕೃಷ್ಣ ಅವರು. ಓಕೆ, ನೋ ಪ್ರಾಬ್ಲಮ್. ಇದು ವೀಕ್ನೆಸ್ಸಿಗೆ ಎಕ್ಸ್ಪೋಸ್ ಆಯ್ತಲ್ಲ ಈಗ. ಡಿಫೆಂಡ್ ಮಾಡೋದು ಕಷ್ಟ. ಈ ಥರ ಏನಾದ್ರು ಫೈನಲ್ ಅಥವಾ ಎಲಿಮಿನೇಟ್ರಲ್ಲಿ ಈ ಥರ ಬಂದು ಟಾಸ್ ಸಿಕ್ಬಿಟ್ರೆ ಅಷ್ಟೇ ಕತೆ. ನೋಡೋಣ, ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಬೇಕು. ಮ್ಯಾನ್ ಆಫ್ ದ ಮ್ಯಾಚ್ ಜೇಸನ್ ರಾಯ್ ಅವರಿಗೆ ಸಿಕ್ಕಿದೆ ವಿತ್ ದಿಸ್ ಅಮೇಝಿಂಗ್ 60 ರನ್ಸ್. ಪ್ರಸಿದ್ಧ ಕೃಷ್ಣ ಅವ್ರು ಬೇಗ ಬರಬೇಕು, ಇಲ್ಲ ಅಂದರೆ ಕಷ್ಟ ಇದೆ. ಬೌಲಿಂಗಲ್ಲಿ ಪ್ರಸಿದ್ಧ ಕೃಷ್ಣ ಅವ್ರು ಸ್ಟಿಲ್ ಟಾಪಲ್ಲಿದ್ದಾರೆ, ಜಸ್ಟ್ 4.5 ಎಕಾನಮಿ. ಓಕೆ, ನೆಕ್ಸ್ಟ್ ಸ್ಟ್ಯಾಂಡಿಂಗ್ಸ್ ನೋಡೋಣ. ಸ್ಟ್ಯಾಂಡಿಂಗ್ಸಲ್ಲಿ 4th ಪೊಸಿಷನಿಗೆ ಬಂದುಬಿಟ್ಟಿದ್ದೀವಿ. ಬಟ್ ಸ್ಟಿಲ್ ಟೂರ್ನಮೆಂಟ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ಸಿಗೋಣ ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ ಲಕ್ನೋ ಇರೋದು. ಸೊ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರಬೇಕು ಅಂತ ಕಮೆಂಟ್ ಮಾಡಿ. ಗುಡ್ ಬೈ.